ಯಡಿಯೂರಪ್ಪ ಉಪಕದಂಡ ಹೊತ್ತಲ್ಲಿ ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದ್ದಾರೆ. ನೀತಿ ಸಂಹಿತೆ ನಡುವೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆತ್ಮಹತ್ಯೆ ಮಾಡಿಕೊಂಡ ರೈತನ ಕುಟುಂಬಕ್ಕೆ 1 ಲಕ್ಷ ನಗದು ಹಣ ನೀಡುವ ಮೂಲಕ ಮಾದರಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರುವ ಬಗ್ಗೆ ತಡವಾಗಿ ಬೆಳಕಿಗೆ ಬಂದಿದೆ. ಗುಂಡ್ಲುಪೇಟೆಯ ಅಣ್ಣೂರು ಕೇರಿ ಬಳಿಯ ವಡ್ಡರ ಹೊಸಹಳ್ಳಿ ಗ್ರಾಮದಲ್ಲಿ ಬಿಎಸ್ ಯಡಿಯೂರಪ್ಪ ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನಿರ್ದೇಶನದಂತೆ ಗ್ರಾಮಕ್ಕೆ ಭೇಟಿ ನೀಡಿದ ಯಡಿಯೂರಪ್ಪ ಎಲ್ಲರೆದುರೇ 2,000 ಮುಖಬೆಲೆಯ 50 ನೋಟುಗಳನ್ನು ಮೃತ ರೈತನ ಕುಟುಂಬದವರಿಗೆ ನೀಡಿದ್ದಾರೆ. ಆದರೆ ಹಣ ನೀಡುವಾಗ ಕ್ಯಾಮೆರಾಗಳನ್ನು ಆಫ್ ಮಾಡಿಸಿದ್ರು. ಇದು ಒಂದು ಸಮುದಾಯದವರನ್ನ ಓಲೈಕೆ ಮಾಡುವ ತಂತ್ರ ಎನ್ನಲಾಗ್ತಾ ಇದೆ. ಇದೀಗ ಬಿಎಸ್ ಯಡಿಯೂರಪ್ಪ ಹಣ ನೀಡುತ್ತಿರುವ ವಿಡಿಯೋ ತುಡುಕು ವಾಟ್ಸ್ಆಪ್ನಲ್ಲಿ ಹರಿದಾಡ್ತಾ ವೈರಲ್ ಆಗಿದೆ. 1 ಲಕ್ಷ ರೂಪಾಯಿ ಪಕ್ಷದಿಂದ ನೆರವು ನೀಡಿದ್ದೇವೆ ಎಂದು ಮಾಧ್ಯಮದವರಿಗೆ ಯಡಿಯೂರಪ್ಪನವರೇ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ನೀವು ನೋಡ್ತಾ ಇರುವಂತಹ ದೃಶ್ಯದಲ್ಲಿ 1 ಲಕ್ಷ ರೂಪಾಯಿ 2,050 ನೋಟುಗಳು ಅಂದ್ರೆ 1 ಲಕ್ಷ ರೂಪಾಯಿಯನ್ನ ಮೃತ ರೈತ ಕುಟುಂಬಕ್ಕೆ ನೀಡ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಎಲ್ಲಾ ಕ್ಯಾಮೆರಾಗಳನ್ನ ಆಫ್ ಮಾಡಿ ಅಂತ ಮೊಬೈಲ್ಗಳನ್ನ ಆಫ್ ಮಾಡಿಸಿದ್ರಾದ್ರೂ ಕೂಡ ಇದ್ರ ವಿಡಿಯೋಗೆ ಸೆರೆಯಾಗಿದೆ. ಇದೀಗ ಇದು ವಾಟ್ಸ್ಆಪ್ ನಲ್ಲಿ ವೈರಲ್ ಆಗಿರುವಂತಹ ಒಂದು ಪ್ರಕರಣ. ಅಂದ್ರೆ ನೀತಿ ಸಂಹಿತೆ ನಡುವೆಯೂ ಕೂಡ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ರೀತಿಯಾದಂತಹ ಒಂದು ನೀತಿ ಸಂಹಿತೆ ಉಲ್ಲಂಘನೆ ಮಾಡಬಹುದಿತ್ತ ಅನ್ನುವಂತಹ ಪ್ರಶ್ನೆ ಇದಾಗಿರುವಂತದ್ದು. ಮೊಬೈಲ್ ಕ್ಯಾಮೆರಾ ಬಂದ್ ಮಾಡಿಸಿ ಹಣವನ್ನ ಕೊಟ್ಟಿದ್ದಾರೆ. ನಂತರ ಇದೀಗ 1 ಲಕ್ಷ ರೂಪಾಯಿ ಪಕ್ಷದ ನೆರವನ್ನ ನೀಡಿದ್ದೇವೆ ಅನ್ನುವಂತಹ ವಿಚಾರವನ್ನ ಮಾಧ್ಯಮದ ಎದುರು ಸ್ವತಃ ಯಡಿಯೂರಪ್ಪನವರೇ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಯಡಿಯೂರಪ್ಪನವರು ಸ್ವತಃ ತಮ್ಮ ಕೈಯಾರೆ 50 ನೋಟುಗಳು 2,000 ಅರ್ಥಾತ್ 1 ಲಕ್ಷ ರೂಪಾಯಿಯನ್ನ ಮೃತ ರೈತನ ಕುಟುಂಬಕ್ಕೆ ನೆರವನ್ನ ಕೊಡ್ತಾ ಇರುವಂತಹ ಒಂದು ದೃಶ್ಯವನ್ನ ಕ್ಯಾಮೆರಾ ಆಫ್ ಮಾಡಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಹಲವರು ಇದನ್ನ ಶೂಟ್ ಮಾಡಿದ್ರು. ಇದೀಗ ಇದು ವೈರಲ್ ಆಗಿದೆ. ನೀತಿ ಸಂಹಿತೆ ನಡುವೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆತ್ಮಹತ್ಯೆ ಮಾಡಿಕೊಂಡಂತಹ ರೈತನ ಕುಟುಂಬಕ್ಕೆ 1 ಲಕ್ಷ ನಗದನ್ನ ನೀಡುವ ಮೂಲಕ ಮಾದರಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ. ಇದು ತಡವಾಗಿ ಬೆಳಕಿಗೆ ಬಂದಿರುವಂತಹ ವಿಚಾರ. ಗುಂಡ್ಲುಪೇಟೆಯ ಅಣ್ಣೂರು ಕೇರಿ ಬಳಿಯ ವಡ್ಡರ ಹೊಸಹಳ್ಳಿ ಗ್ರಾಮದಲ್ಲಿ ಬಿಎಸ್ ಯಡಿಯೂರಪ್ಪ ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರುವಂತಹ ಒಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಮೃತನ ಕುಟುಂಬಕ್ಕೆ ಕೊಟ್ಟಿರುವಂತದ್ದು ತಪ್ಪಲ್ಲ, ಆದ್ರೆ ಈ ಸಂದರ್ಭದಲ್ಲಿ ಕೊಡುವಂತದ್ದು ಎಷ್ಟು ಸರಿ ಅಂತ ಈಗ ಬಹಳಷ್ಟು ಬಾರಿ ಅವರೇ ನೀತಿ ಸಂಹಿತೆ ಬಗ್ಗೆ ಮಾತನಾಡಿದ್ರು. ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ ಅನ್ನಕ್ಕೆ ಸಾಧ್ಯವೇ ಇಲ್ಲ. ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲವೂ ಕೂಡ ಓಲೈಕೆ ಮಾಡ್ಲಿಕ್ಕೆ ಅಂತಾನೆ ಅರ್ಥ ಅಲ್ವಾ? ದಿವ್ಯಾ, ನಿಜಕ್ಕೂ ಕೂಡ ಯಡಿಯೂರಪ್ಪನವರ ಈ ಒಂದು ನಡವಳಿಕೆ ಏನಿದೆ ಇದು ಸಾಕಷ್ಟು ಈ ಒಂದು ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈಗಾಗಲೇ ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್ ಗಳಲ್ಲೂ ಕೂಡ ಈ ಒಂದು ವಿಡಿಯೋ ಏನಿದೆ ವೈರಲ್ ಆಗಿದೆ. ಅಂದ್ರೆ ಕೇವಲ 8 ಸೆಕೆಂಡ್ಗಳ ಒಂದು ವಿಡಿಯೋ ಇದು. ಅಲ್ಲಿ ಒಂದು ಅವರ
ಆಪ್ತ ಸಹಾಯಕನಾಗಿರ್ತಕ್ಕಂಥ ಸಂತೋಷ್ ಎಂಬ ಅವರಿಂದ ಆ ಒಂದು ದುಡ್ಡನ್ನು ಕೂಡ ತೆಗೆದುಕೊಳ್ತಾರೆ. ಆದರೆ ಕೊಡಬೇಕಾಗಿರುವಂತ ವಿಡಿಯೋ ಕೂಡ ಕಟ್ಟಾಗಿದೆ, ಯಾಕೆಂದ್ರೆ ಅಲ್ಲಿ ಅದನ್ನ ಶೂಟ್ ಮಾಡಿಸಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ನೀತಿ ಸಂಹಿತೆ ಒಳಪಡುತ್ತೆ ಅನ್ನೋದನ್ನವರು ಈ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೆ ಕಾಂಗ್ರೆಸ್ ಕೂಡ ಈ ಬಗ್ಗೆ ಆರೋಪಿಸ್ತಾ ಇದೆ. ಅಂದ್ರೆ ಯಡಿಯೂರಪ್ಪನವರು ಉದ್ದೇಶಪೂರ್ವಕವಾಗಿಯೇ ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರನೇ ಈ ರೀತಿ ಒಂದು ಪರಿಹಾರ ರೂಪದಲ್ಲಿ ಈಗ ಹಣವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾವು ಕೇಸ್ ಕೂಡ ದಾಖಲು ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಕಾಂಗ್ರೆಸ್ ಹೇಳಿದೆ. ಹಾಗಾಗಿ ಆ ಒಂದು ವಡ್ಡರ ಹೊಸಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆ ಒಂದು ಆಪ್ತ ಸಂತೋಷದಿಂದ ಒಂದು ಹಣವನ್ನು ಕೂಡ ತೆಗೆದುಕೊಳ್ತಾರೆ. ಆದರೆ ಕೊಡಬೇಕಾಗಿದ್ದಂತ ಯಾವುದೇ ರೀತಿಯ ವಿಡಿಯೋ ಇಲ್ಲ. ಯಾಕೆಂದ್ರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ನೀತಿ ದೂರು ದಾಖಲಾದ್ರೆ, ನೀತಿ ಸಂಹಿತೆಯನ್ನು ವ್ಯಾಪ್ತಿಗೆ ಬಂದದ್ದಾದ್ರೆ ನಿಜಕ್ಕೂ ಕೂಡ ಅದು ಯಾವುದೇ ರೀತಿಯ ಇದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಈ ಒಂದು ವಿಡಿಯೋ ಏನಿದೆ ಅದು ವ್ಯಾಪಕ ಚರ್ಚೆಗೆ ಒಳಗಾಗಿದೆ. ಇದ್ರ ಬಗ್ಗೆ ಇನ್ನೂ ಕೂಡ ಯಡಿಯೂರಪ್ಪನವರು ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ. ದಿವ್ಯಾ, 1 ಲಕ್ಷ ರೂಪಾಯಿ ಪಕ್ಷದ ನೆರವನ್ನ ಕೊಟ್ಟಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಇದೆ. ಅಂದ್ರೆ ಖುದ್ದಾಗಿ ಅವರು ಮಾಧ್ಯಮದ ಮುಂದೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಇದನ್ನೆಲ್ಲೇ ಹೇಳ್ಕೊಂಡಿದ್ದಾರೆ ಹಾಗಿದ್ರೆ? ದಿವ್ಯಾ, ಆ ಒಂದು ಸಂದರ್ಭದಲ್ಲಿ ಆ ಒಂದು ಆನ್ ಕ್ಯಾಮ್ರಾ ಮುಂದೆ ಹೇಳಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಯಡಿಯೂರಪ್ಪನವರು ಈ ಒಂದು ಕೊಟ್ಟಿದೀವಿ ಅಂತ ಹೇಳಿದ್ರು ಕೂಡ ಈಗ ನೀತಿ ಸಂಹಿತೆ ಉಲ್ಲಂಘನೆ ವ್ಯಾಪ್ತಿಗೆ ಬರುತ್ತೆ. ಯಾಕಂದ್ರೆ ಒಂದು ವೇಳೆ ಹಾಗೇನಾದ್ರೂ ಹೇಳಿದ್ದೆ ಆದ್ರೆ ನಿಜಕ್ಕೂ ಕೂಡ ಅದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಯಾಕೆಂದ್ರೆ ದುಡ್ಡನ್ನ ಕೊಡಬೇಕಾದ್ರೆ ಒಂದು ವಿಡಿಯೋನು ಕೂಡ ಶೂಟ್ ಮಾಡಿಸಿಲ್ಲ, ಅದನ್ನ ಕೂಡ ತಡೆ ಹಿಡಿದಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ನೀತಿ ಸಂಹಿತೆ ವ್ಯಾಪ್ತಿಗೆ ಬರೋದ್ರಿಂದ ಈ ಒಂದು ಕಾಂಗ್ರೆಸ್ ಕೂಡ ಈಗಾಗಲೇ ಆರೋಪ ಮಾಡಿದೆ. ಅದಕ್ಕೆ ಮುಂದೆ ಏನ್ ಮಾಡ್ತಾರೆ ಯಡಿಯೂರಪ್ಪನವರು, ಯಾವ ರೀತಿ ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸ್ಪಷ್ಟನೆ ಮಾತ್ರ ಸಿಕ್ಕಿಲ್ಲ. ದಿವ್ಯಾ, ಅಂದ್ರೆ ಸದ್ಯಕ್ಕೆ ಚುನಾವಣಾ ಆಯೋಗಕ್ಕೆ ಈ ಕುರಿತಾಗಿ ದೂರು ದಾಖಲಾಗಿಲ್ಲ ಅಂತನಾ? ದಿವ್ಯಾ, ಇದುವರೆಗೂ ಕೂಡ ಚುನಾವಣಾ ಆಯೋಗ ಕೂಡ ಯಾವುದೇ ರೀತಿಯ ದೂರನ್ನು ದಾಖಲಿಸಿಕೊಂಡಿಲ್ಲ. ಇದುವರೆಗೂ ಯಾರಿಗೂ ಕೂಡ ದೂರನ್ನು ಕೂಡ ದಾಖಲೆ ಮಾಡಿಲ್ಲ. ಆದ್ರೆ ಇವತ್ತು ಸಂಜೆ ಒಳಗಡೆ ಕಾಂಗ್ರೆಸ್ ಈ ಬಗ್ಗೆ ದೂರನ್ನ ದಾಖಲೆ ಮಾಡೋದಕ್ಕೆ ಎಲ್ಲಾ ರೀತಿ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಹಾಗಾಗಿ ಈ ಬಗ್ಗೆ ಯಡಿಯೂರಪ್ಪನವರ ಈ ಒಂದು ನಡವಳಿಕೆ ಬಗ್ಗೆ ಮತ್ತೆ ಏನು ಈಗ ಒಂದು ರೈತನ ಕುಟುಂಬಕ್ಕೆ ಒಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ಈ ಸಮಯದಲ್ಲಿ, ಅದ್ರ ಬಗ್ಗೆ ಕೂಡ ವಿಡಿಯೋ ಸಮೇತ ಒಂದು ದೂರನ್ನ ದಾಖಲಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ದಿವ್ಯಾ, ಪರಿಹಾರ ಪಡೆದಂತಹ ಆ ಕುಟುಂಬ ಈ ಕುರಿತಾಗಿ ಏನಾದ್ರೂ ಮಾತನಾಡಿದ್ಯಾ? ದಿವ್ಯಾ, ಇನ್ನೂ ಕೂಡ ಆ ಒಂದು ಕುಟುಂಬವು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ. ಯಾಕೆಂದ್ರೆ ಆ ಒಂದು ಗ್ರಾಮದಲ್ಲೂ ಕೂಡ ಯಡಿಯೂರಪ್ಪನವರಿಂದ ಹಣವನ್ನು ತೆಗೆದುಕೊಂಡಂತವರು ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ. ಅವರು ಕೂಡ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರೆ. ಯಾಕೆಂದ್ರೆ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯ ಹಣವನ್ನು ಕೂಡ ಪಡೆದಿರೋದ್ರಿಂದ ಅದು ಕೂಡ ಅಫೆನ್ಸ್ ಆಗುತ್ತೆ, ಅದು ನೀತಿ ಸಂಹಿತೆ ಉಲ್ಲಂಘನೆ ವ್ಯಾಪ್ತಿಗೆ ಬರುತ್ತೆ ಅನ್ನೋ ದೃಷ್ಟಿಯಿಂದನೂ ಕೂಡ ಅವರು ಯಾವುದೇ ರೀತಿಯ ಇದುವರೆಗೂ ಕೂಡ ರಿಯಾಕ್ಟ್ ಮಾಡಿಲ್ಲ. ದಿವ್ಯಾ, ಓಕೆ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಒಂದು ವೇಳೆ ಅವರಿಗೆ ನಿಜವಾಗ್ಲೂ ನೆರವನ್ನ ಕೊಡಬೇಕಿತ್ತು, ಅವರಿಗೆ ಸಹಾಯ ಹಸ್ತ ಚಾಚಬೇಕು ಅನ್ನೋದೇ ಆಗಿದ್ದಿದ್ರೆ ಚುನಾವಣೆಯ ಪ್ರಕ್ರಿಯೆ ಮುಗಿದ ನಂತರ ಮಾಡಬಹುದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಸಮುದಾಯವನ್ನ ಓಲೈಕೆ ಮಾಡುವ ತಂತ್ರ ಅನ್ನುವಂತಹ ಆರೋಪವನ್ನ ಏನು ಕಾಂಗ್ರೆಸ್ ಮಾಡ್ತಾ ಇದೆ, ಅದಕ್ಕೆ ತಕ್ಕನಾಗೆ ಇವರು ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಗುಂಡ್ಲುಪೇಟೆಯ ಅಣ್ಣೂರು ಕೇರಿ ಬಳಿ ನಡೆದಿರುವಂತಹ ವಡ್ಡರ ಹೊಸಹಳ್ಳಿ ಗ್ರಾಮದಲ್ಲಿ ಅವರು ಕೊಡ್ತಾ ಇರುವಂತಹ ದುಡ್ಡಿನ ಒಂದು ವಿಡಿಯೋ ಇದೀಗ ಎಲ್ಲೆಡೆ ಹರಿದಾಡ್ತಾ ಇದೆ. ಅವರ 50 ನೋಟುಗಳು ಅಂದ್ರೆ 2050 ನೋಟುಗಳು 1 ಲಕ್ಷ ರೂಪಾಯಿಯನ್ನ ಕೊಟ್ಟಿರುವಂತದ್ದು ಇಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಓಕೆ, ಹನುಮಂತಪ್ಪ ಅಂತ ನಮ್ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂದ್ರೆ ಈ ಹಣವನ್ನ ಕೊಡುವಂತಹ ಸಂದರ್ಭದಲ್ಲಿ ಅವರು ಜೊತೆಗಿದ್ರಂತೆ. ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ಹನುಮಂತಪ್ಪ ಅವರೇ, ಎಷ್ಟು ದುಡ್ಡು ಕೊಟ್ರು? ಅಲ್ಲಲ್ಲ, ಇದು ದುಡ್ಡು ಕೊಡುವ ಪ್ರಶ್ನೆ ಅಲ್ಲ. ನಾನು ಅಲ್ಲಿದ್ದಿರ್ಲಿಲ್ಲ, ನನಗೆ ವಿಷಯ ಗೊತ್ತಾಯ್ತಂತೆ, ಆ ಕ್ಷೇತ್ರದಲ್ಲಿ ಇದ್ದೆ ನಾನು. ಏನಾಗಿದೆ ಅಂದ್ರೆ ಮೇಡಮ್, ಈಗ ಒಂದು ವಿಚಾರ ಮಾಡಿ, ಒಂದು ಸತ್ತಿರ್ತಕ್ಕಂಥ ಒಂದು ಅಲ್ಲಿ ಪಾಪ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಒಡ್ಡರಳ್ಳಿ ಆಗಿರ್ತಕ್ಕಂಥ ಗುಂಡ್ಲುಪೇಟೆಯಲ್ಲಿ. ಆ ಒಂದು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಇದನ್ನ ಅಲ್ಲೆಲ್ಲ ಹೇಳಿದ್ರು, ಸ್ವಲ್ಪ ದಯವಿಟ್ಟು ದೂರದರ್ಶನ ಚಾನೆಲ್ಗಳು ಈ ಕ್ಯಾಮ್ರಾವನ್ನ ಬಂದ್ ಮಾಡಿ, ದಯವಿಟ್ಟು ಈ ಕ್ಯಾಮ್ರಾವನ್ನ ಬಂದ್ ಮಾಡಿ ಅಂತ ಹೇಳುವಂತ ಉದ್ದೇಶ ಏನವ್ರದ್ದು? ಅಥವಾ ಇದನ್ನ ಕೊಡೋದಕ್ಕೆ ಪ್ರಚಾರ ಮಾಡೋಕ್ಕೋಸ್ಕರನ? ಅಲ್ಲಿ ಒಂದು ಕುಟುಂಬದ ಒಂದು ಪಾಲನೆ ಇರ್ತಕ್ಕಂತ ವ್ಯಕ್ತಿ ಮೃತರಾಗಿರೋದ್ರಿಂದ ಆ ಪಾಲನೆಗೆ ಅನುಕೂಲ ತೊಂದರೆ ಆಗಿದೆ ಅಂತಕ್ಕಂತ. ಈಗ ಮೃತನ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕಿತ್ತು, ಅದು ಮಾನವೀಯತೆ ಕೊಟ್ಟಿದ್ದಾರೆ, ಎಲ್ಲವನ್ನೂ ಒಪ್ಕೊಳ್ಳೋಣ. ಚುನಾವಣಾ ಪ್ರಕ್ರಿಯೆ ಮುಗಿದ ಮೇಲೂ ಮಾಡಬಹುದಿತ್ತಲ್ಲ ಈ ಕೆಲಸ. ಕರೆಕ್ಟ್ ಮೇಡಮ್, ಇದು ಏನಾಗಿದೆ ಪರಿಸ್ಥಿತಿ, ಒಬ್ಬ ಮನೆ ಯಜಮಾನ ಹೋದ ಮೇಲೆ ಆ ಕುಟುಂಬದ ವ್ಯವಸ್ಥೆ ಏನಾಗ್ತದೆ ಮಾನವೀಯತೆ ದೃಷ್ಟಿಯಿಂದ ನಾವು 2 ದಿನದಲ್ಲಿ ಏನು ಅವರೇನು ಅಲ್ಲ ಅಂದ್ರೆ ಆ ಚುನಾವಣೆ ದಾಟಿ ಹೋಗ್ತಿದ್ರಲ್ಲ ಅವರು. ಈಗ ಆಲ್ರೆಡಿ ನಾವೆಲ್ಲ ಈಗ ಹೊರಗೆ ದಾಟಿ ಹೋದ್ಮೇಲೆ ವಾಪಸ್ ಬರಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ? ಇಲ್ಲ ಮೇಡಮ್, ಆ ಒಂದು ನೋಡುವ ದೃಷ್ಟಿ ನಮ್ಮದು ಏನಿದೆ ಅದು ಸರಿಯಾಗಿರ್ಬೇಕು. ನಾನು ಇವತ್ತು ಅರ್ಥ ಈಗ ಹೆಣ್ಮಗಳಿಗೆ ಅಲ್ಲಲ್ಲ, ಒಂದು ನಿಮಿಷ ಮೇಡಮ್, ಆ ಹೆಣ್ಮಗಳಿಗೆ ಸಹಾಯ ಮಾಡೋದ್ರಿಂದ ಸಂಪೂರ್ಣವಾಗಿ ಚುನಾವಣೆ ಮೇಲೆ ಪರಿಣಾಮ ಆಗ್ತದೆ ಅಂತಕ್ಕಂಥದ್ದಲ್ಲ ಮೇಡಮ್. ಅದು ಒಂದು ಕುಟುಂಬದ ಮುಖ್ಯಸ್ಥ ಅಲ್ಲಿ ತೀರ್ಕೊಂಡಿದ್ದಾನೆ ಅಂತಕ್ಕಂಥದ್ದು, ಮೃತನಾಗಿರ್ತಕ್ಕಂಥದ್ದು
ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಹೆಣ್ಮಗಳು ನಾಳೆ ತಪ್ಪಿಕೊಳ್ಳಬೇಡಿ, ಈ ರೀತಿ ಕೇವಲ ಯಡಿಯೂರಪ್ಪನವರು ಮಾಡಿರುವಂತಹ ಒಳ್ಳೆ ಗುಣಗಳು ಕಾಣಿಸ್ತಾ ಇದೆ. ಆ ಒಳ್ಳೆ ಗುಣಗಳ ಜೊತೆ ಚುನಾವಣಾ ನೀತಿ ಸಂಹಿತೆ ಅಂತ ಒಂದಿದೆ ಅಲ್ವಾ? ನಾನು ಇದನ್ನ ಪ್ರಚಾರಕ್ಕಾಗಿ ದುಡ್ಡು ಕೊಡುವಂತ ವ್ಯವಸ್ಥೆ ಇದ್ರೆ ಅವ್ರು ಹೇಳ್ಬಿಡ್ತಿದ್ರು, ಟಿವಿಯಲ್ಲೇ ಕೊಡ್ತಿದ್ರು. ಅವ್ರು ಹೇಳಿದ್ರು ಎಲ್ಲಾ ದೂರದರ್ಶನ ಚಾನಲ್ ಅವರು ನೀತಿ ಸಂಹಿತೆ ಆಗುತ್ತೆ ಅದಕ್ಕೆ ಯಾರು ವಿಡಿಯೋದಲ್ಲಿ ಬೇಡ, ಯಾರೋ ಈಗ ನಿಮ್ ವಾಟ್ಸ್ಆಪ್ ಅಲ್ಲಿ ಬಿಟ್ಟಿದ್ದೀರಿ ಅಂತ ನಿಮ್ಮ ಟಿವಿಯಲ್ಲಿ ಬರ್ತಾ ಇದೆ. ಮತ್ತೆ ನೀವು ಮುಖ್ಯವಾಗಿ ತೋರಿಸ್ತಾ ಇದ್ದೀರಿ ಪಾಪ ಏನಂತೆ, ಇಲ್ಲ ಯಡಿಯೂರಪ್ಪನವ್ರು ಎಲ್ಲಾ ಚಾನಲ್ಗಳಿಗೆ ಬಂದ್ ಮಾಡ್ರಿ ಅಂತ ಹೇಳಿದ್ರು ಎಂಬುದನ್ನ ನೀವು ತೋರಿಸ್ತಾ ಇದ್ದೀರಿ. ಬಹಳ ನಮ್ಗೆ ಸಂತೋಷ ಇದೆ, ಆ ವಿಚಾರ ಬೇರೆ. ಅದ್ರ ಉದ್ದೇಶ ಏನಿದೆ? ಉದ್ದೇಶ ಏನಿದೆ? ಬಡವರ ಒಂದು ಏನು ಕಣ್ಣೀರನ್ನ ಒರೆಸ್ತಕ್ಕಂತ ವ್ಯವಸ್ಥೆ ಇದೆ. ಅಥವಾ ಈಗ ಯಾವುದೇ ಕಣ್ಣೀರನ್ನ ಒರೆಸಬೇಡಿ ಅಂತ ಯಾರು ಹೇಳಿಲ್ಲ. ಒಂದ್ ನಿಮಿಷ, ಅಲ್ಲಿ ರಗಡ್ ಜನ ಕಾಂಗ್ರೆಸ್ ನಾಯಕರು ಇದ್ರು, ಇದೇ ಮನೋಭಾವ ಅವರಲ್ಲಿ ಹಾಕಿಲ್ಲ. ಮಾಡ್ತಿದ್ರಿ ಹೇಳಿಲ್ಲ, ಸಮಸ್ಯೆ ಇಲ್ಲ, ಇದು ಮಾಡ್ಲೇಬೇಕಾದಂತ ಕರ್ತವ್ಯ. ಇಲೆಕ್ಷನ್ ನಂತರ ಚುನಾವಣೆಗಳು ಬರ್ತಾವೆ ಹೋಗ್ತವೆ, ಮಾನವೀಯತೆ ಇರ್ಬೇಕು ಮನುಷ್ಯನಿಗೆ. ಅದೇ ಪ್ರಚಾರ ಸಂದರ್ಭದಲ್ಲಿ ಈಗ ಬಂದಿದ್ದಾರೆ, ಈಗ ಮಾಡ್ಬಿಟ್ಟು ಹೋಗೋಣ, ಮತ್ತೆ ಯಾರು ಬರ್ತಾರೆ ಅನ್ನೋ ಮನೋಭಾವ. ಮೇಡಮ್, ಪ್ರಚಾರ ಮಾಡಬೇಕಂತದ್ದು ಯಡಿಯೂರಪ್ಪನವ್ರಿಗೆ ಒಂದು ರೂಪಾಯಿನೂ ಇಲ್ಲ. ನಾ ಅರ್ಥ ಅಲ್ಲಿ ಏನಿದೆ, ಆ ಒಂದು ಹೆಣ್ಮಗಳಿಗೆ ಗಂಡರನ್ನ ಕಳ್ಕೊಂಡಿರ್ತಕ್ಕಂತ ದುಃಖ, ಆ ಮಾನವೀಯತೆ ದೃಷ್ಟಿಯಿಂದ ಪಾಪ ಉಲ್ಲಂಘನೆ ಆಗುತ್ತೆ ಅನ್ನೋದು ಚುನಾವಣಾಧಿಕಾರಿಗಳಿಗೂ ಮಾನವೀಯತೆ ಇದೆ ಮೇಡಮ್. ಚುನಾವಣಾಧಿಕಾರಿಗಳಿಗೂ ಮಾನವೀಯತೆ ಇದೆ, ಎದನ್ನ ನೋಡ್ಬೇಕು ಎಂಬುದಿದೆ. ಇಲ್ಲ 60 ಜನ ಕಾಂಗ್ರೆಸ್ ನಾಯಕರು ಇವತ್ತು ದುಡ್ಡು ಹಾಕೊಂಡು ವಿಷಯ ಅರ್ಥ ಆಗ್ತಾ ಇಲ್ಲ. ನಾವು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಅವ್ರು ಕೊಟ್ಟಿದ್ದು ತಪ್ಪು ಅಂತ ಅವ್ರು ಮಾಡಿರೋದು ಒಳ್ಳೆ ಕೆಲಸಾನೇ. ಆದ್ರೆ ಈ ಸಂದರ್ಭದಲ್ಲಿ ಅದು ಸೂಕ್ತನಾ? ಎಷ್ಟೋ ಕಡೆ ಹನುಮಂತಪ್ಪ ಅವರೇ, ಎಷ್ಟೋ ಕಡೆ ಇದೇ ರೀತಿಯಾಗಿ ರೈತರು ಮೃತಪಟ್ಟಿರ್ತಾರೆ, ಯಾರೊಬ್ರು ಕೂಡ ತಿರುಗಿ ನೋಡೋರು ಗತಿ ಇರಲ್ಲ. ಎಷ್ಟು ವರ್ಷಗಳ ಪರಿಹಾರಧನ ಸಿಗದೇ ಇಲ್ಲ. ಯಾವ ಸಂದರ್ಭದಲ್ಲಿ ಒಂದು ನಿಮಿಷ ಮಾತಾಡಕ್ ಅವಕಾಶ ಕೊಡಿ, ಒಂದು ನಿಮಿಷ. ಯಾವ ಸಂದರ್ಭದಲ್ಲಿ ಏನಾಗಿದೆಯೋ ಆ ವ್ಯಕ್ತಿಯ ಆ ಒಂದು ದುಃಖದ ಸಂದರ್ಭದಿಂದ ಇನ್ನೊಬ್ಬರಿಗೆ ಕಟ್ಟು ಹತ್ತಕ್ಕಂತ ಸಂದರ್ಭ ಮನೆಯಲ್ಲಿ ನಿರ್ಮಾಣ ಆಗಿರ್ತದೆ. ಇಂತಹ ಸಂದರ್ಭದಲ್ಲಿ ಹೋಗಿ ಆ ದುಃಖವನ್ನ ಆರಿಸ್ತಕ್ಕಂತ ವ್ಯವಸ್ಥೆಯನ್ನ ಭಾರತ ದೇಶದಲ್ಲಿದ್ದೀವಿ ನಾವೆಲ್ಲ ಹಿಂದೂಗಳು. ಮಾನವೀಯತೆಯ ಬದುಕಿನಲ್ಲಿ ಬದುಕ್ತಾ ಇದ್ದೇವೆ ಇವತ್ತು. ಆ ಮಾನವೀಯತೆಯನ್ನು ಮಾನವೀಯತೆಗೋಸ್ಕರ ಯಡಿಯೂರಪ್ಪನವರು ಆ ತಾಯಿಯ ಕಣ್ಣೀರನ್ನು ಒರೆಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಒಂದು ತಿಳ್ಕೊಂಡ ಸಂದರ್ಭದಲ್ಲಿ ಜೊತೆ ಮಾತಾಡಿದ್ದಕ್ಕೆ ಹನುಮಂತಪ್ಪ ಅವರೇ, ಒಟ್ಟಾರೆಯಾಗಿ ನೀವು ಅವರ ಪರವಾಗಿ ವಕಾಲತನ್ನ ವಹಿಸ್ತಾ ಇದ್ದೀರಿ ವಿನಃ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಇದರ ಕುರಿತಾಗಿ ಅವ್ರು ಯೋಚನೆ ಮಾಡ್ಲಿಲ್ವಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅಂದ್ರೆ ಮೃತ ರೈತನ ಕುಟುಂಬಕ್ಕೆ ಏನು ಪರಿಹಾರ ಕೊಡಬಾರ್ದಿತ್ತು ಅಂತಲ್ಲ, ಅಂದ್ರೆ ಈಗ ನಾವು ಬಂದಿದ್ದೀವಿ, ಈಗ ಮಾಡ್ಬಿಟ್ಟು ಹೋಗೋಣ ಅನ್ನೋದ ಮನೋಭಾವ. ಚುನಾವಣೆ ಇನ್ನೊಂದ್ 2 ದಿನದಲ್ಲಿ ಮುಗಿದು ಹೋಗುತ್ತೆ, ಆಮೇಲೆ ಅವ್ರು ಮಾಡಬಹುದಿತ್ತು ಅವರ ಕರ್ತವ್ಯವನ್ನ. ಆದ್ರೆ ಮತ್ತೆ ಬರುವಂತಹ ಒಂದು ಮನಸ್ಥಿತಿ ಅವ್ರಿಗಿಲ್ಲ ಅನ್ನುವಂಥದ್ದು ಇಲ್ಲಿ ತೋರಿಸ್ಕೊಡುತ್ತೆ. ಎಷ್ಟೋ ಕಡೆ ಮೃತ ರೈತನ ಕುಟುಂಬಕ್ಕೆ ಪರಿಹಾರವೇ ಸಿಕ್ಕಿಲ್ಲ, ನೆರವೇ ಸಿಕ್ಕಿಲ್ಲ. ಇಲ್ಲಿಯವರೆಗೂ ಕೂಡ ಯಾರೊಬ್ರು ಬರ್ಲಿಲ್ವಲ್ಲ ಅಂತ ಪರಿತಪಿಸ್ತಾ ಇರುವಂತಹ ಎಷ್ಟೋ ಕುಟುಂಬಗಳಿದೆ. ಬೆಳೆ ನಾಶ ಆಗಿದೆ ಅಂತ ಒಂದು ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ. ಆದ್ರೆ ಅಲ್ಲೆಲ್ಲೂ ಕೂಡ ತೋರಿಸ್ತೇ ಇರುವಂತಹ ಇಂಥ ಒಂದು ಮಾನವೀಯ ಮೌಲ್ಯ, ಒಂದು ಏನು ಮನುಷ್ಯತ್ವ, ಒಂದು ಬೆಲೆ ಈಗ ಯಾಕೆ ಬಂತು, ಚುನಾವಣಾ ಸಂದರ್ಭದಲ್ಲಿ ಯಾಕೆ ಬಂತು ಅನ್ನೋದಕ್ಕೆ ಉತ್ತರ ಸಿಗ್ತಾ ಇಲ್ಲ. ವಿನಾಕಾರಣ ಸುಮ್ಮನೆ ನೀವು ಅವ್ರು ಮಾಡಿರೋ ಒಳ್ಳೆ ಗುಣಗಳನ್ನ ನೀವು ತಪ್ಪಾಗಿ ತೋರಿಸ್ತಾ ಇದ್ದೀರಿ ಅಂತ ಮಾತಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಓಕೆ, ಕಾಂಗ್ರೆಸ್ ಮುಖಂಡರಾಗಿರುವಂತಹ ವಿ.ಆರ್. ಸುದರ್ಶನ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ಈಗ ಅವ್ರು ದುಡ್ಡು ಕೊಡ್ತಾ ಇರೋದು ವಿಡಿಯೋ ಅಲ್ಲಿ ರೆಕಾರ್ಡ್ ಆಗಿದೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು ಇವತ್ತು ಒಂದು ಪ್ರಮುಖವಾದಂತಹ ರಾಜಕೀಯ ಪಕ್ಷದ ಅಧ್ಯಕ್ಷರು ಇದ್ದಾರೆ, ಅದರ ಜೊತೆಗೆ ಸಂಸದರು ಆಗಿದ್ದಾರೆ. ಗುಂಡ್ಲುಪೇಟೆನಲ್ಲಿ ಚುನಾವಣೆ ನಡೀತಾ ಇದೆ. ಸೊ ಚುನಾವಣೆ ನಿಯಮಗಳೇನಿದಾವಲ್ಲ ಅದಕ್ಕೆ ವಿರುದ್ಧವಾದಂತ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ದಾರೆ. ರೈತರ ಆತ್ಮಹತ್ಯೆ ಮಾಡ್ಕೊಂಡಿರೋದ್ರ ಬಗ್ಗೆ ಯಾರಿಗಾಗ್ಲಿ ಖೇದ ಇದ್ದೇ ಇದೆ, ಮನಸ್ಸಿಗೆ ನೋವಾದಂತದ್ದು, ಆಘಾತ ಆಗ್ತಕ್ಕಂಥದ್ದು, ಅವರ ನೆರವಿಗೆ ಹೋಗ್ಬೇಕಾಗತ್ತೆ. ಆದ್ರೆ ಸಂದರ್ಭಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿಯ ಪ್ರದರ್ಶನ ಇದೆಯಲ್ಲ, ಇದೊಂದು ಚುನಾವಣಾ ಪ್ರದರ್ಶನ ಆಗುತ್ತೆ, ಮಾನವೀಯ ಪ್ರದರ್ಶನ ಆಗೋದಿಲ್ಲ ಇದು. ಹಾಗಾಗಿನೇ ಸರ್ಕಾರನು ಕೂಡ ಅವರಿಗೆ ರೈತರ ನೆರವಿಗೆ ಹೋಗ್ಲಿಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಚುನಾವಣಾ ಕಮಿಷನ್ ಅವರು ಕೋಡ್ ಆಫ್ ಕಂಡಕ್ಟ್ ಅನ್ನ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ಫಲಾನುಭವಿಗಳಿಗೆ ವಿತರಣೆಯನ್ನ ಮಾಡ್ತಕ್ಕಂಥದ್ದು ಮತ್ತೊಂದು ಸರಿಯಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿನೇ ಆ ಕ್ರಮಗಳನ್ನ ತಗೊಂಡಿದ್ದಾರೆ.
ಇದೊಂದು ಕಾನೂನು ಬಾಹಿರವಾದಂಥದ್ದು. ಹ್ಮ್ ಮಾನವೀಯತೆ ಇರಬೇಕಾಗುತ್ತೆ ನಿಜ. ಹ್ಮ್ ಅದನ್ನ ಅವರು ಸಹಾಯ ಮಾಡುವಂತದ್ದಿದ್ರೆ ಆ ರೀತಿಯ ಪ್ರದರ್ಶನದ ಅಗತ್ಯ ಇರಲಿಲ್ಲ. ಬೇರೆ ರೀತಿಯಾಗಿ ಅವರು ಸಹಾಯ ಮಾಡಬಹುದಾಗಿತ್ತು. ಹ್ಮ್ ನೇರವಾಗಿ ಅವರೇ ಸಹಾಯ ಮಾಡಿರೋದ್ರಿಂದ, ಇದು ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರು ಆಗಿರೋದ್ರಿಂದ, ಚುನಾವಣೆ ನಡೀತಿರೋ ಕಾರಣಕ್ಕಾಗಿ ಇದು ಕೋಡ್ ಆಫ್ ಕಂಡಕ್ಟ್ ಇದೆಯಲ್ಲ ಅದರ ವೈಲೇಷನ್ ಆಗುತ್ತೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಕೂಡ ಗಮನ ಹರಿಸಬೇಕು, ಅಗತ್ಯ ಇರತಕ್ಕಂತ ಕ್ರಮಗಳನ್ನ ತಗೊಳ್ಬೇಕು. ಮತ್ತೆ ನಾಳೆ ಚುನಾವಣೆ ನಂತರ, ಚುನಾವಣೆ ಮುಗಿದ ನಂತರ ಆ ಕುಟುಂಬಕ್ಕೆ ಸರ್ಕಾರ ಕೂಡ ಎಲ್ಲ ರೀತಿಯ ನೆರವನ್ನು ಕೊಡಬೇಕು. ಹೇಗೆ ಇತರೆ ಭಾಗಗಳಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ಸಂದರ್ಭದಲ್ಲಿ ಸರ್ಕಾರ ಸಹಾಯ ಮಾಡಿದೆ, ಆ ರೀತಿಯ ಸಹಾಯವನ್ನು ಕೂಡ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಕೂಡ ನಮ್ದಿದೆ. ಓಕೆ, ಸೊ ಈಗ ಈ ಕುರಿತಾಗಿ ಏನಾದ್ರೂ ಚುನಾವಣಾ ಆಯೋಗದ ಗಮನಕ್ಕೆ ತರೋಕೆ ಮುಂದಾಗ್ತಾ ಇದ್ದೀರಾ ಹೇಗೆ? ಅದೇ ನಮ್ಮ ಪಕ್ಷದ ಕಾನೂನು ವಿಭಾಗದವರಿದ್ದಾರೆ, ಅವರು ಈ ಕಡೆಗೆ ಗಮನ ಹರಿಸ್ತಾರೆ ಅವರು. ಓಕೆ, ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತೇವೆ.